ಲೇಡೀಸ್ ಅಂಡ್ ಜೆಂಟ್ಲ್ಮೆನ್, ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರ ಅನ್ನುವಂತಹ ಡ್ರಾಮಾ ದಿನಕ್ಕೊಂದು ರೀತಿಯ ಟರ್ನ್ ಅನ್ನು ತೆಗೆದುಕೊಳ್ತಾ ಇದೆ. ಅಧಿಕಾರವನ್ನು ಬಿಟ್ಟು ಕೊಡಲೇಬಾರದು ಅಂತ ಹಠಕ್ಕೆ ಬಿದ್ದಿರುವ ಸಿದ್ದರಾಮಯ್ಯ ಬೇರೆ ಬೇರೆ ರೀತಿಯ ತಂತ್ರಗಳನ್ನು ಮಾಡಿದ್ದಾರೆ. ಅಧಿಕಾರಗಳನ್ನು ಕಿತ್ಕೊಳ್ಬೇಕು ಅಂತ ಹಠಕ್ಕೆ ಬಿದ್ದಿರುವಂಥ ಡಿ ಕೆ ಶಿವಕುಮಾರ್ ಬೇರೆ ಬೇರೆ ರೀತಿಯ ತಂತ್ರವನ್ನು ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಆಟ. ಸಿದ್ದರಾಮಯ್ಯ ಆಟಕ್ಕೆ, ಸಿದ್ದರಾಮಯ್ಯ ಏಟಿಗೆ ಡಿ ಕೆ ಶಿವಕುಮಾರ್ ಎದುರೇಟು. ಶಿವಕುಮಾರ್ ಏನಾದರೂ ತಂತ್ರ ಹೂಡಿದ್ರೆ ಅದಕ್ಕೆ ಸಿದ್ದರಾಮಯ್ಯ ಬೇರೆ ರೀತಿಯ ಕೌಂಟ್ರ್. ಈ ರೀತಿ ರಾಜ್ಯ ರಾಜಕಾರಣ ಸಾಗ್ತಾ ಇದೆ. ಇದೆಲ್ಲದರ ಮಧ್ಯದಲ್ಲಿ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಇದು ಸಿದ್ದರಾಮಯ್ಯನವ್ರಿಗೂ ಕಂಟಕ ಆಗಬಲ್ಲದು ಅಥವಾ ಡಿ ಕೆ ಶಿವಕುಮಾರ್ ಅವ್ರಿಗೂ ಕಂಟಕ ಆಗಬಲ್ಲದು. ಹಾಗಾದರೆ ಏನದು? ಎಸ್, ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸನ್ನು ನಾನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮ. ಎಸ್ ವೀಕ್ಷಕರೇ, ರಾಜ್ಯದಲ್ಲಿ ಈಗ ಅಭಿಮಾನೋತ್ಸವ ಅಂತ ಯಡಿಯೂರಪ್ಪನವರ ಒಂದು 50 ವರ್ಷಗಳ ರಾಜಕೀಯ ಜೀವನಕ್ಕೆ ಸಂಬಂಧಿಸಿದಂತಹ ಒಂದು ದೊಡ್ಡ ಸಭೆ ಸಮಾರಂಭ ನಡೀತಾ ಇದೆ. ಇದಕ್ಕೆ ಕಾಂಗ್ರೆಸ್ನಿಂದ ಏನಾದರೂ ಕೌಂಟರ್ ಕೊಡೋಣ, ಸಿದ್ದರಾಮೋತ್ಸವ ಅಂತ ಏನು ಮಾಡಿದ್ವಲ್ಲ ನಾವು, ಆ ರೀತಿಯ ಒಂದು ಬೃಹತ್ ಸಭೆಯನ್ನ ಮಾಡೋಣ, ಸಮಾವೇಶವನ್ನ ಮಾಡೋಣ ಅನ್ನೋ ಥರ ಕಾಂಗ್ರೆಸ್ನಲ್ಲಿ ಮಾತುಗಳು ಕೇಳಿ ಬರ್ತಾ ಇದ್ದಾಗಲೇ, ಇಲ್ಲ ನಾವು ಅಹಿಂದ ಸಮಾವೇಶ ಮಾಡ್ತೀವಿ, ಪರ್ಮಿಷನ್ ಕೊಡಿ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಕೇಳಿದ್ರೆ ಹೈಕಮಾಂಡ್ಗೆ. ಇನ್ನೊಂದು ಕಡೆ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಸಚಿವರು, ಸಮಾಜ ಕಲ್ಯಾಣ ಇಲಾಖೆ, ಅವ್ರ ಇಲಾಖೆ ಹಳ್ಳ ಹಿಡಿದು ಹೋಗ್ಬಿಟ್ಟಿದೆ, ಅದು ಗೊತ್ತೇ ಇಲ್ಲ ಅವರಿಗೆ. ಅವ್ರ ಇಲಾಖೆಯಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ, ಅದು ಗೊತ್ತಿಲ್ಲ ಅವರಿಗೆ. ಅವ್ರ ಇಲಾಖೆಯಲ್ಲಿ ಕೆಲವೇ ಜನ ಅವರ ಬ್ರೋಕರ್ಗಳು ನುಂಗಿ ನೀರು ಕುಡಿದ್ಬಿಟ್ಟಿದ್ದಾರೆ, ಅದು ಗೊತ್ತಿಲ್ಲ ಅವರಿಗೆ. ಆದರೆ ದಲಿತ ಸಮಾವೇಶ ಮಾಡ್ತೀವಿ, ಪರ್ಮಿಷನ್ ಕೊಡಿ ಅಂತ ಹೈಕಮಾಂಡ್ ಕೇಳ್ತಾರದು ಎಚ್ ಸಿ ಮಹದೇವಪ್ಪ. ಅಂದರೆ ಈ ದಲಿತ ಸಿ ಎಂ ಅನ್ನುವಂಥ ಟ್ರೆಂಡ್ ಯಾವ ರೀತಿ ಶುರುವಾಗಿದೆ ಅಂದರೆ, ದಲಿತರನ್ನ ಮುಖ್ಯಮಂತ್ರಿ ಮಾಡಬೇಕಂತ ಯಾವ ನಾಯಕರ ಮನಸ್ಸಲ್ಲೂ ಇಲ್ಲ. ಅವರನ್ನ ಬಚಾವ್ ಮಾಡ್ಕೊಳ್ಳೋಕ್ಕೆ ಈ ಕಾರ್ಡನ್ನು ಇಟ್ಕೋತಾರೆ ಎದುರಿಗೆ. ಮುಖವಾಡದ ರೀತಿ ಈ ದಲಿತ ಸಿ ಎಂ ಅನ್ನುವ ವಿಚಾರವನ್ನು ಬಳಸ್ಕೊತಿದ್ದಾರೆ ಕಾಂಗ್ರೆಸ್ನ ರಾಜಕಾರಣಿಗಳು, ಅದರಲ್ಲಿ ವಿಶೇಷ. ಎಸ್ ವೀಕ್ಷಕರೇ, ಈ ಸಿದ್ದರಾಮಯ್ಯನವರು ಯಾವಾಗ ಅವರ ಸೀಟಿಗೆ ಕುರ್ಚಿಗೆ ಕಂಟಕ ಬರುತ್ತೋ ಅವಾಗ ಏನಾದರೂ ಒಂದೊಂದು ಕಾರ್ಡನ್ನು ತೆಗೆದುಕೊಂಡು ಬರ್ತಾರೆ. ಅದರಲ್ಲಿ ಈಗ ದಲಿತ ಸಿ ಎಂ ಕಾರ್ಡನ್ನು ತಂದಿದ್ದಾರೆ. ದಲಿತ ಸಿ ಎಂ ಕಾರ್ಡ್ ತಂದರೆ ಪರವಾಗಿಲ್ಲ, ದಲಿತರಾದಂಥ ಹಿರಿಯ ನಾಯಕ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಏನಾದರೂ ಕೇಳಿದರೆ ಯಾವ ರೀತಿ ಅಭಿಪ್ರಾಯ ವ್ಯಕ್ತವಾಗುತ್ತೋ ಅದು ಗೊತ್ತಿಲ್ಲ. ಆದರೆ ಡಾಕ್ಟರ್ ಪರಮೇಶ್ವರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು, ಸಿ ಎಂ ಸ್ಥಾನಕ್ಕೆ ಸಿದ್ದರಾಮಯ್ಯನವ್ರನ್ನ ಇಳಿಸಿದರೆ ಪರಮೇಶ್ವರ್ ಅವ್ರನ್ನೇ ಪರಿಗಣಿಸಬೇಕು ಅಂತ ಹೇಳಿ ಕೆ ಎನ್ ರಾಜಣ್ಣ ಆಲ್ರೆಡಿ ಈಗ ಹಾಕ್ಬಿಟ್ಟಿದ್ದಾರೆ ಅಪ್ಲಿಕೇಶನ್. ಇಂಥ ವಿಚಾರದಲ್ಲೇ, ಇಂಥ ಸಂದರ್ಭದಲ್ಲೇ ದಲಿತ ಸಮಾವೇಶ ಅನ್ನುವಂತಹ ಮಾತುಗಳು, ಚರ್ಚೆಗಳು ಈಗ ಮುನ್ನೆಲೆಗೆ ಬಂದಿವೆ. ಎಸ್ ವೀಕ್ಷಕರೇ, ಅಹಿಂದ ಸಮಾವೇಶ ಮಾಡ್ತೀನಿ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಓಡಾಡ್ತಿದ್ದಾರೆ. ಅಹಿಂದ ನಾಯಕ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅಂತ ಸಿದ್ದರಾಮಯ್ಯನವ್ರ ಮಗನೇ ಹೇಳ್ಬಿಟ್ಟಿದ್ದಾರೆ. ಈಗ ಎಚ್ ಸಿ ಮಹದೇವಪ್ಪ ದಲಿತ ಸಮಾವೇಶ ಮಾಡ್ತೀವಿ, ಪರ್ಮಿಷನ್ ಕೊಡಿ ಅಂತೇಳಿ ಹೋಗಿದ್ದಾರೆ. ಈ ಹಿಂದೆ ಡಾಕ್ಟರ್ ಪರಮೇಶ್ವರ್ ದಲಿತ ಸಮಾವೇಶ ಮಾಡಬೇಕು, ದಲಿತರನ್ನ ಡಿನ್ನರ್ ಮೀಟಿಂಗ್ ಕರಿಬೇಕು ಅಂದಾಗ ಸುರ್ಜೇವಾಲಾ ಬಹಿರಂಗವಾಗಿ ಪತ್ರ ಬರೆದಿದ್ರು ಡಾಕ್ಟರ್ ಪರಮೇಶ್ವರ್ ಅವರಿಗೆ, ಈ ರೀತಿಯ ಸಮಾವೇಶಗಳನ್ನು ಮಾಡಬೇಡಿ, ಏನಾದರೂ ಮಾಡಿದ್ರೆ ಪಕ್ಷದ ವೇದಿಕೆಯಲ್ಲಿ ಮಾಡಿ ಅಂತ. ಈಗ ಡಿ ಕೆ ಶಿವಕುಮಾರ್ ಕೂಡ ಅದೇ ರೀತಿ ಕೌಂಟರ್ ಕೊಟ್ಟಿದ್ದಾರೆ. ಆಯಿತು, ಯಾವುದೇ ಸಮಾವೇಶಗಳನ್ನು ಬೇಕಾದರೂ ಮಾಡೋಣ, ಆದರೆ ಕಾಂಗ್ರೆಸ್ ಪಕ್ಷದ ವೇದಿಕೆ ಅಡಿಯಲ್ಲಿ ಮಾಡೋಣ ಅನ್ನೋಂಥ ಮಾತನ್ನು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಒಟ್ಟಿನಲ್ಲಿ ಈ ಅಧಿಕಾರ ಹಸ್ತಾಂತರದ ಗುದ್ದಾಟ ದಿನದಿಂದ ದಿನಕ್ಕೆ ಒಂದೊಂದು ಟರ್ನನ್ನು ತೆಗೆದುಕೊಳ್ತಾ ಇರುವಂಥ ಈ ಸಂದರ್ಭದಲ್ಲಿ ಒಂದು ಕಡೆ ಅಹಿಂದ ಸಮಾವೇಶ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಹೇಳ್ತಾರೆ, ಮತ್ತೊಂದು ಕಡೆ ದಲಿತರ ಸಮಾವೇಶ ಅಂತ ಹೇಳ್ಬಿಟ್ಟು ಎಚ್ ಸಿ ಮಹದೇವಪ್ಪ ಹೇಳ್ತಾರೆ, ದಲಿತ ಸಿ ಎಂ ಎ ಆಗಬೇಕು ಅಂತ ಹೇಳಿ ಕೆ ಎನ್ ರಾಜಣ್ಣ ಹೇಳ್ತಾರೆ, ನಾವು ಮಾಡಿರೋದಕ್ಕೆ ಕೂಲಿ ಕೊಡಿ ಅಂತ ಹೇಳ್ಬಿಟ್ಟು ಡಿ ಕೆ ಶಿವಕುಮಾರ್ ಬಣದವ್ರು ಹೇಳ್ತಾರೆ, 135 ಸ್ಥಾನ ಗೆದ್ದಿದ್ದು ನನ್ನಿಂದಲೇ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀನಿ ಅಂತ ಸಿದ್ದರಾಮಯ್ಯನವ್ರು ಹೇಳ್ತಾರೆ. ಒಂದಕ್ಕೊಂದಕ್ಕೆ ತಾಳೆ ಇಲ್ಲ, ಒಂದಕ್ಕೊಂದಕ್ಕೆ ಹೊಂದಾಣಿಕೆ ಇಲ್ಲ, ಒಂದಕ್ಕೊಂದಕ್ಕೆ ಅರ್ಥ ಇಲ್ಲ.
ಹಾಗಾದರೆ ಕರ್ನಾಟಕ ರಾಜಕಾರಣ ಮುಂದಿನ ತಿಂಗಳಲ್ಲಿ ಯಾವ ರೀತಿ ಟರ್ನ್ ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕಿದೆ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.